ಸೊ ಬಿ ಟಿ ಸಿ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳೋದಿದೆ. ಲುಕ್ ಅಲ್ಲಿ ಶೋ ಯು ಬಿ ಟಿ ಸಿ ಹೌ ಯು ರೀಡ್ ಇಟ್ ಯು. ಚೆನ್ನಾಗಿ ಹೆಂಗೆ ಓದ್ತೀರಿ ಅನ್ನೋದನ್ನ ತೋರಿಸ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ರಿ. ದಿಸ್ ಈಸ್ ಹೌ ದ ಬಯರ್ಸ್ ವೇರ್ ಅರ್ಲಿಯರ್ ಫ್ರಮ್ ದ ಮೂವ್. ಓಕೆ, ದ ಬಿಗ್ ಬಯರ್ಸ್ ಅಂಡ್ ಬಯರ್ಸ್ ಸ್ಟಾರ್ಟೆಡ್ ಡಿಸಲ್ರೇಷನ್ ಆ್ಯಂಡ್ ಮೊಮೆಂಟಮ್ ಶಿಫ್ಟ್ ಕೂಡ ನೋಡ್ಕೊಳ್ರಿ. ಮೊಮೆಂಟಮ್ ಶಿಫ್ಟ್ ಕೂಡ ಆಗ್ತಾ ಇದೆ. And buyers are declining. I repeat here, buyers are declining at every stages. And with the point they made a weak pullback last year. ಆಮೇಲೆ ಈ ಜಾಗನ ಮಾರ್ಕೆಟ್ ನೀಟಾಗಿ ಬ್ರೇಕ್ ಡೌನ್ ಮಾಡಿಕೊಂಡ ಆ್ಯಂಡ್ ಇದನ್ನು ಸೆಲ್ಲಿಂಗ್ ಲೈಕ್ ಶುರು ಮಾಡಿದ್ದು ಯಾವ ಕ್ಯಾಂಡಲ್ ಅಪ್ಪ ಅಂದರೆ ಆ ಕ್ಯಾಂಡಲ್ ಹತ್ರ ಒಂದು ನಾನು ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಹೇಳ್ಕೋತೀನಿ. ದ್ಯಾಟ್ ಇಸ್ ದಿಸ್. ಸೊ ಮಾರ್ಕೆಟ್ನಲ್ಲಿ ನಾನೀಗ ಟ್ರೇಡ್ ತೊಗೋಬೇಕು ಅಂದರೆ ಲುಕ್ ಬ್ರೇಕ್ ಡೌನ್ ಆಗಿದೆ, ಒಪ್ಕೊಳ್ತೀರಾ? ಸೂಪರ್. ವಾಪಸ್ ಮಾರ್ಕೆಟ್ ಏನು ಮಾಡೋದು, ಮೇಲೆಗಡೆ ಬಂದಿದೆ. ಬಟ್ ಮಾರ್ಕೆಟ್ನಲ್ಲಿ ಅಬ್ಸರ್ವೇಷನ್ ಪಾಯಿಂಟ್ ಇದೆ, ವಿಕ್ 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 ವಿಕ್. ಇಲ್ಲಿ ಮಾರ್ಕೆಟ್ ಏನು ಮಾಡ್ತಾ ಇದೆ, ಪ್ರತಿ ಸಲ ಇಲ್ಲಿ ಸೆಲ್ಲರ್ಸ್ಗಳು ತಮ್ಮ ಪೊಸಿಷನ್ಸ್ ಮಾಡ್ಕೋತಿದ್ದಾರೆ ನೀಟಾಗಿ. ಆ್ಯಂಡ್ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿ ಒನ್ ರೆಡ್ ಕ್ಯಾಂಡಲ್ ಸಿಕ್ಕರೆ ಮಾರ್ಕೆಟ್ ವಿಲ್ ಡಂಪಸ್ ಟು ದ ಡೌನ್ ಸೈಡ್ ಹಿಯರ್. ಸೊ ಎಲ್ಲಿವರೆಗೂ ಹೋಗ್ಬೋದು? ಪಾಯಿಂಟ್ ನಂಬರ್ 1, this is that 75,400, number 1. ಎರಡನೇದು ನಂಬರ್ 2 75,200, ನಂಬರ್ 3 74,600 level. So logical understanding ಇದೆ. Momentum shift is in the buyers. Do check here. ಅದ್ರ ಜೊತೆಗೆ ಮಾರ್ಕೆಟ್ ಸ್ಲೋಲಿ ಓಕೆ ಟಿಲ್ಟ್ ಆಗ್ತಾ ಇದೆ ಆ್ಯಂಡ್ ವಿಕ್ಸ್ಗಳು ಟಾಪಲ್ಲಿ ಆಗ್ತಾ ಇದೆ. ಸೊ ಎನಿ ಅ ಸ್ಮಾಲ್ ರೆಡ್ ಕ್ಯಾಂಡಲ್, ಅ ಕ್ಲಿಯರ್ ರೆಡ್ ಕ್ಯಾಂಡಲ್ ಕನ್ಫರ್ಮೇಷನ್, ವಿ ವಿಲ್ ಟೇಕ್ ಅ ಸೆಲ್ ಪೊಸಿಷನ್ ಹಿಯರ್. ಎಸ್ ಎಲ್ ಏನು ಮಾಡ್ತೀವಿ, ಜಸ್ಟ್ ಇಲ್ಲಿ ಇಟ್ಕೋತೀವಿ 76,200. ಯಾಕಪ್ಪ ಅಂದರೆ ಲಾಸ್ಟ್ ಟರ್ನಿಂಗ್ ಪಾಯಿಂಟ್ ಇದ್ದು. ಓಕೆ, ಆಮೇಲೆ ಟಾರ್ಗೆಟ್ಗಳನ್ನ ಟ್ರೇಲ್ ಮಾಡ್ತಾ ಮಾಡ್ತಾ ಹೋಗ್ತೀರಿ. ಸೂಪರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ ವಿತ್ ದಿಸ್ ಒನ್ ಬಿ ಟಿ ಸಿ ಆಲ್ಸೋ ನೋಡ್ಕೊಳ್ತೀರಿ. ಏನು ಮಾಡ್ತಾ ಇದೆ ಅಂದರೆ ಇಟ್ ಈಸ್ ಅಬೌಟ್ ಟು ಗಿವ್ ಯು ಅ ಕ್ಲಿಯರ್ ವೇ. ಸೊ ನಾನೇನು ಮಾಡ್ತೀನಿ, ಕೆಲವೊಂದು ಪೊಸಿಷನ್ಸ್ನ ಆ್ಯಡ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಸೆಲ್ ಕಡೆ. ಓಕೆ, ಸೆಲ್ ಕಡೆ ಪೊಸಿಷನ್ ಆ್ಯಡ್ ಮಾಡ್ತೀನಿ. ಸೊ ಲೆಟ್ ಮಿ ಆ್ಯಡ್ ಅ ಬಿ ಟಿ ಸಿ ಸೆಲ್ ಪೊಸಿಷನ್ ಹಿಯರ್. ಸೊ ಸ್ಟಾಪ್ ಲಾಸ್ ಹೇಳಿದ್ದೀನಿ ಎಲ್ಲಿ ಅಂತ ಹೇಳಿ, ಅದರ ಬೇಸ್ ಮೇಲೆ ಥಿಂಕ್ ಮಾಡೋಣ. ಕ್ಲೋಸ್ ಆದಮೇಲೆ ಬೇಕಾದ್ರೆ ಎಂಟ್ರಿ ಆಗಿರಿ ಅಥವಾ ಅಡ್ವಾನ್ಸ್ ಆಗಿ ಥಿಂಕ್ ಮಾಡಿ ಕ್ವಾಂಟಿಟಿ ಕಡಿಮೆ ಇಡೋಣ. ಕ್ಲೋಸ್ ಆದಮೇಲೆ ಕ್ಲಿಯರ್ ಕಟ್ ಬೇಕಾದಷ್ಟು ಕ್ವಾಂಟಿಟಿ ಆ್ಯಡ್ ಮಾಡ್ಲಿಕ್ಕೆ ಶುರು ಮಾಡೋಣ. ಓಕೆ, ಸೊ ಒಂದು ವೇಟ್ ಮಾಡೋಣ, ಅಟ್ಲೀಸ್ಟ್ ಅನದರ್ ಕ್ಲಿಯರ್ ಕಟ್ ಕ್ಯಾಂಡಲ್ ಲೈಕ್ ಅಬೌಟ್ 75,800 ಕೆಳಗಡೆ ಕ್ಲೋಸ್ ಆಗುವ ಕ್ಯಾಂಡಲ್ ನೋಡೋಣ, ಎಂಟ್ರಿ ತಗೊಳ್ಳೋಣ. ಓಕೆ, ಇಲ್ಲ ಇನ್ನೂ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ಅನದರ್ ವೇ ಆಫ್ ಥಿಂಕಿಂಗ್ ಮಾಡೋಣ. ಇಲ್ಲ ಮಾರ್ಕೆಟ್ ಈ ಜಾಗದಲ್ಲಿ ಸೆಲ್ಲಿಂಗ್ ಈ ರೀತಿ ಇತ್ತು, ಅದೇ ಈಗ ಸೆಲ್ಲಿಂಗ್ ಯಾಕೋ ವೀಕ್ ಆಗ್ತಾ ಇದೆ. ಲುಕ್ ಸೆಲ್ಲಿಂಗ್ ಶಿಫ್ಟಿಂಗ್ ಆಗ್ತಾ ಇದೆ. ಸೊ ಇಲ್ಲ ನಾನು ಲಾಂಗ್ ಗ್ರೀನ್ ಕ್ಯಾಂಡಲ್ ಆದರೆ ಬೈಯಿಂಗ್ ಕಡೆ ಹೋಗ್ತೀನ. ಲುಕ್ಸ್ ಸೇಮ್ ರೈಟ್. ಓಕೆ, ಎನಿವೇ ಇಲ್ಲಿ ಕ್ಲೋಸ್ ಕೊಡಲಿ, ನನ್ನ ಕತೆ ನೋಡ್ತೀನಿ ಪೊಸಿಷನ್ ಫಾರ್ ದ ಡೌನ್ ಸೈಡ್ ಹಿಯರ್. ಓಕೆ, ಎಸ್ ಎಲ್ ಏನು ಮಾಡ್ತೀವಿ, ಶಾರ್ಟ್ ಹಿಯರ್. ಓಕೆ, ಸ್ಮಾಲ್ ಎಸ್ ಎಲ್ ಅರೌಂಡ್ 76,200 ಆ್ಯಂಡ್ ಟಾರ್ಗೆಟ್ 75,000ವರೆಗೂ ಮಾಡಲಿಕ್ಕೆ ರೆಡಿಯಾಗಿ ಕೂತ್ಕೊಂಡೆ, ತಗೊಂಡೆ. ಐ ಥಿಂಕ್ ಮೋಸ್ಟ್ ಆಫ್ ಯು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಅನ್ಕೋತೀನಿ, ಲಾಜಿಕಲ್ ಎಕ್ಸ್ಪ್ಲನೇಷನ್. ಓಕೆ, ಸೊ 75,970 ಶಾರ್ಟ್. ಆ್ಯಂಡ್ ಟಾರ್ಗೆಟ್ ಮಾಡ್ತಿದ್ದೀವಿ ಸಣ್ಣದೆಲ್ಲ 75,000. ಲಾಜಿಕಲ್ ಎಕ್ಸ್ಪ್ಲನೇಷನ್ ಇದೆಯಾ? ಸುಮ್ಮನೆ ಓಕೆ ಬೇಕಾದಂಗೆಲ್ಲ ಪೊಸಿಷನ್ ಮಾಡಿಲ್ಲ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಹೌ ಐ ಆಮ್ ಥಿಂಕಿಂಗ್ ದ ಸಿಸ್ಟಮ್ ಬಿ ಟಿ ಸಿ ಆ್ಯಂಡ್ ಹೌ ಆಮ್ ಪ್ಲಾನಿಂಗ್ ಇಟ್ ಹಿಯರ್. ಸೊ ಫಸ್ಟ್ ಒಂದು ಸಪೋರ್ಟ್ ಇಲ್ಲಿದೆ, ಇಲ್ಲೊಂದಿಷ್ಟು ಪಿನ್ ಇದೆ ನೋಡ್ಕೊಡ್ರಿ, ಡಿಸ್ಮಿಸ್ ಹಿಯರ್. ಸೊ 75,600 ಫಸ್ಟ್ ಟಾರ್ಗೆಟ್. ಓಕೆ, T1. ಓಕೆ, ಇದನ್ನು ದಾಟಿದ ಮೇಲೆ T2. ಸೊ ಇದನ್ನು ದಾಟಿದ್ರೆ ನೆಕ್ಸ್ಟ್ ನಂಬರ್ ಸೈಕಾಲಜಿ 75,000 T3.
ಸೊ T1 ಅಚೀವ್ ಆದಮೇಲೆ ಸ್ವಲ್ಪ ಟ್ರೈಲ್ ಎಸ್ ಎಲ್ ಮಾಡೋಣ, T2 ಅಚೀವ್ ಮತ್ತೆ ಟ್ರೈಲ್ ಎಸ್ ಎಲ್ ಮಾಡೋಣ. ಈ ರೀತಿ ಮಾಡ್ಕೋತ ಕೂತ್ಕೊಳ್ಳೋಣ. ಲಾಜಿಕಲ್ ಥಿಂಕ್ ಇದೆ, ಸಿಸ್ಟಮ್ಯಾಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ರೈಟ್ ಕೈಂಡ್ ಆಫ್ ಥಿಂಕ್ ವರ್ಕ್ ಇದೆ, ವರ್ಕ್ಸ್ ಹಿಯರ್. ಓಕೆ, ಜಸ್ಟ್ ವೇಟ್, ಯುವರ್ ಟಾರ್ಗೆಟ್ ಅಬೌಟ್ ಟು ಅಚೀವ್ ಕ್ಲಿಯರ್ಲಿ, ನಾಲೆಜಬಲಿ. ಓಕೆ, ಯ ಮಾರ್ಕೆಟ್ ಮೊಮೆಂಟಮ್ ಆಗ್ತಾ ಇದೆ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅನ್ಕೋತೀನಿ. ಸೊ ಲೆಟ್ಸ್ ವೇಟ್. ಸೊ ಅನದರ್ 200 ಪಾಯಿಂಟ್ಸ್ ಜಂಪ್ ಡೌನ್ ಆಗುತ್ತೆ. ಲುಕ್ ಹಿಯರ್, ಬಿಕಾಸ್ ಸ್ಪೇಸ್ ಅಲ್ಲೇ ಇದೆ. ನಾವು ಏನೇನು ಥಿಂಕ್ ಮಾಡಿದ್ವಿ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ಇಲ್ಲಿ. ಸೊ ಬಯಸ್ಗಳು ಸ್ಟ್ರಾಂಗ್ ಇದ್ರು, ಸೊ ದೇ ಹ್ಯಾವ್ ಬಿಕಮ್ ಲೀನ್ಡ್, ಶಿಫ್ಟ್ ಡೌನ್, ಶಿಫ್ಟ್, ಸೊ ಲೀನ್, ಫೇಲ್, ಆಮೇಲೆ ಮಾರ್ಕೆಟ್ ಫೇಲ್ ಆದಮೇಲೆ ಇಲ್ಲಿ ಕಂಟಿನ್ಯೂ ವೀಕ್ ನೋಡಿದ್ರಿ. ಸೊ ಡೆಫಿನೆಟ್ಲಿ ಸೆಲ್ಲರ್ ಇದ್ದಾರೆ, ಇದರ ಬೇಸ್ ಮೇಲೆ ಎಸ್ ಎಲ್ ಇಟ್ವಿ, ಎಂಟ್ರಿ ತೊಗೊಂಡಿವಿ ರನ್ನಿಂಗ್ ಕ್ಯಾಂಡಲ್ ಒಳಗಡೆ, ಆ್ಯಂಡ್ T1 ಇಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ಸೊ ದಟ್ ಈಸ್ 75,600. ಓಕೆ, ಅದಾದ ಮೇಲೆ ಕೆಳಗಡೆ ಇದು ಒಂದು ಲೆವೆಲ್ ಇದೆ, ಇಲ್ಲಿ ಒಂದು ಸಪೋರ್ಟ್ ಇದೆ. ಓಕೆ, 75,400 ಹತ್ರ, ಆ್ಯಂಡ್ ಅಲ್ಟಿಮೇಟ್ 75,000 ಹತ್ರ. ಸೊ ಲಾಜಿಕಲ್ ಎಕ್ಸ್ಪ್ಲನೇಷನ್ ಇದೆ, ಲಾಜಿಕಲ್ ಥಿಂಕ್ ಇದೆ, ರ್ಯಾಂಡಮ್ಲಿ ಅಂತೂ ಎಂಟ್ರಿ ಮಾಡಿಲ್ಲ ನಾವು. ಕರೆಕ್ಟಾ? ಸೂಪರ್. ಲೆಟ್ಸ್ ಟೇಕ್ ಹಿಯರ್ ಪ್ರಾಪರ್ ಸಿಸ್ಟಮ್. ಯಾ, ಇದು ಕೂಡ ಬ್ರೇಕ್ ಆಗಿದೆ. ಮಾರ್ಕೆಟ್ 75,000ಕ್ಕೆ ನಮ್ಮ ಅಲ್ಟಿಮೇಟ್ ಟಾರ್ಗೆಟ್ ಆಗುತ್ತೆ. ಓಕೆ, 75,000 ಇಸ್ ಅಲ್ಟಿಮೇಟ್ ಟಾರ್ಗೆಟ್ ಫಾರ್ ಎಸ್. ಸೂಪರ್. ಸೊ ರನ್ನಿಂಗ್ ಚೆನ್ನಾಗಿ ಹೋಗ್ತಾ ಇದೆ, ರನ್ನಿಂಗ್ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡೋಣ. ಇದೇ ರೀತಿ ಕ್ಲೋಸ್ ಆಗ್ಲಿಕ್ಕೆ ಕ್ಯಾಂಡಲ್ ನಮಗೊಂದು ಬೆಸ್ಟ್ ಮೊಮೆಂಟಮ್ ಸಿಗುತ್ತೆ ಬಿಲೋ 75,300. ಸೊ ವಿ ಆರ್ ಆಲ್ಮೋಸ್ಟ್ 70% ಪ್ರಾಫಿಟಲ್ಲಿದ್ದೀವಿ. ಟ್ರೇಲಿಂಗ್ ಎಸ್ ಎಲ್ ಕೂಡ ಮೇಂಟೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. Yes, the close below and strong momentum I expect from this same candle here. ಓಕೆ, ಒಂದು $500 ಅಂತೂ ಮಿನಿಮಮ್ ಆಗತ್ತೆ ಇದ್ರೊಳಗಡೆ. ಓಕೆ, ಲೆಟ್ಸ್ ಸಿ. ಐ ವಾಂಟ್ ದಿಸ್ ಕ್ಲೋಸ್ ಟು ಹ್ಯಾಪನ್ ಬಿಕಾಸ್ ಐ ಆಮ್ ವೆರಿ ಟೈಟಿಂಗ್ ಮೈ ಎಸ್ ಎಲ್ ಹಿಯರ್. ಓಕೆ, ಎಸ್ ಎಲ್ ಟೈಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಸೊ ಯಾ, ಅನದರ್ 500 ಪಾಯಿಂಟ್ಸ್ ಮಿನಿಮಮ್ ಸಡನ್ ಆಗಿ ಬಿದ್ದುಬಿಡ್ಲಿ, ಮಜಾ ಬರುತ್ತದೆ, ರೈಟ್? ಯಾ, ಇಸ್ ಗಿವಿಂಗ್ ಅಸ್ ಮಾರ್ಕೆಟ್ ಇಸ್ ವೆರಿ ಕೈಂಡ್ ಹಿಯರ್. ಸೊ ಲಾಜಿಕಲ್ ಅನಾಲಿಸಿಸ್ ಮಾಡಿದೀವಿ ನೀಟಾಗಿ, ಅದಕ್ಕೆ ಉತ್ತರ ಮಾರ್ಕೆಟ್ ನನಗೆ ಕೊಡ್ತಾ ಇದೆ. ಸೊ ಲೆಟ್ಸ್ ಸಿ ಹಿಯರ್. ಸೊ ಅನದರ್ 300 points buddy. Quick move, I repeat, a very quick momentum downside. Yes, okay, yeah, super, maja aa gaya, super. Yes, super understanding. Okay, look here, all this content we have learned here, logical think ide, logical entry ittu, logical workouts ittu, and with this one we are making fantastic income here. So superb market breakdown here. So we are very near to the like around 75,000 odd. Okay, I'll try to my trailing SL very tightly here. So ನಾನು SL ತಗೊಂಬಂದು ಇಲ್ಲಿ ಇಟ್ಕೊಳ್ತೀನಿ. Okay, and if any hits it's okay, but we have achieved a best momentum trades here, and ಚೆನ್ನಾಗಿರುವ ಟ್ರೇಡ್ ಸಿಕ್ಕಿದಾಗ ಸಖತ್ತಾಗಿ ದುಡ್ಡು ಮಾಡಬೇಕು. ಏನಂತೀರಿ, ರೈಟ್? ಸೂಪರ್. ಲಾಜಿಕಲ್ ಥಿಂಕ್ ಇದೆ, ಲಾಜಿಕಲ್ ಮೊಮೆಂಟಮ್ಸ್ನ ವರ್ಕ್ಸ್ ಮಾಡಿದ್ದೀವಿ, ದುಡ್ಡು ಆಗಿದೆ, ಆ್ಯಂಡ್ ಸ್ಟಿಲ್ ನಾವು ಐ ಹ್ಯಾವ್ ಅಚೀವ್ಡ್ ಫ್ಯಾಂಟಾಸ್ಟಿಕ್ ಪ್ರಾಫಿಟ್ಸ್ ಹಿಯರ್, ಆ್ಯಂಡ್ ಇನ್ನೂ ಸ್ವಲ್ಪ ಬಂದರೆ ಚೆನ್ನಾಗಿರುತ್ತದೆ, ರೈಟ್? ಲಾಜಿಕಲ್ ಥಿಂಕ್ ಮಾಡಿದ್ದೀವಿ. ಓ ಸೂಪರ್. ಓಕೆ, ಸೂಪರ್. ಎಸ್, ಗೋ ಬಡಿ ಗೋ. ಎಸ್, ಓಕೆ, ಗೋ. ಓಕೆ, ಇದರದೆಲ್ಲ ಆರ್ಡರ್ ಶೀಟ್ ಕೂಡ ನಿಮ್ಗೆ ಹಾಕ್ತೀನಿ. ವಿ ಹ್ಯಾವ್ ಆಲ್ಮೋಸ್ಟ್ ಅಚೀವ್ಡ್ ಹಿಯರ್ ಟಾರ್ಗೆಟ್. ಎಸ್, ಆಲ್ಮೋಸ್ಟ್ ಡನ್ ಹಿಯರ್. ಸೊ ಐ ವಿಲ್ ಬುಕ್ ಅಪ್ ಪ್ರಾಫಿಟ್ಸ್ ಹಿಯರ್. ಓಕೆ, ಲಾಜಿಕಲ್ ಥಿಂಕ್ ಇದೆ, ಆಲ್ಮೋಸ್ಟ್ ಇದೆ. 80% ಕ್ವಾಂಟಿಟಿ ಬುಕ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತೀನಿ ಈಗ. ಓಕೆ,
ಆ್ಯಂಡ್ ಎಸ್ ಎಲ್ ಕೂಡ ಭಾಳ ಟೈಟಾಗಿ ಇಟ್ಕೊಳ್ಳಿಕ್ಕತ್ತೀನಿ ಟ್ರೈಲಿಂಗ್ ಎಸ್ ಎಲ್ನ. ಸೊ ಸೈಕಾಲಜಿಕಲ್ ನಂಬರ್ 75 ಅದನ್ನು ಬ್ರೇಕ್ ಮಾಡಿದ್ರೆ ಎಸ್ ಇನ್ನೂ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅನ್ಕೋತೀನಿ ನಾನು. ಸೊ ಗಿವ್ ಮಿ ಚಾನ್ಸ್ ದ್ಯಾಟ್ ಮಾರ್ಕೆಟ್ ಬ್ರೇಕ್ ಆದರೆ ಭಾಳ ಮೊಮೆಂಟಮ್ ಆಗುತ್ತೆ ಅನ್ಕೋತೀನಿ. ಈ ಕ್ಯಾಂಡಲ್ನಲ್ಲಿ ಇದೆ ಏನಾಗುತ್ತೆ ಅಂತೇಳಿ. ಈ ಪಿನ್ ಕೆಳಗಡೆ ಸಡನ್ಲಿ ಒಂದು ಬ್ರೇಕ್ ಸಿಗಲಿ, 75,000 ಕೂಡ ಬ್ರೇಕ್ ಆಗಿ ಹೋಗುತ್ತೆ. ಓಕೆ, ಡನ್ ವಿತ್ ಅವರ್ ಮೈ ಟ್ರೈಲಿಂಗ್ ಎಸ್ ಎಲ್ ಇಸ್ ಆಲ್ ಡನ್ ಹಿಯರ್. ಬಟ್ ಒಂದು ಪ್ರೋಗ್ರೆಸ್ನ ಅರ್ಥ ಮಾಡ್ಕೊಂಡ್ರೆ ನಾನು ಏನೇನು ಮಾಡಿದೆ ಇಲ್ಲಿ. ಸೊ ಆಲ್ ಬುಕ್ಡ್ ಹಿಯರ್, ಆಲ್ ಬುಕ್ಡ್. ರೀಸನ್ ಏನೇನಿತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡೋಣ. ಓಕೆ, ಫ್ರಮ್ ದಿಸ್ ಒನ್ ಮೊಮೆಂಟಮ್ ಶಿಫ್ಟ್ ಆಗೋದ್ ಬಗ್ಗೆ ನಾನು ಥಿಂಕ್ ಮಾಡಿದೆ. ಓಕೆ, ಆ್ಯಂಡ್ ಲಾಸ್ಟ್ ಫೇಲ್, ಓಕೆ ಸಡನ್ ಫೇಲ್ಯೂರ್. ಆಮೇಲೆ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಬಂದಮೇಲೆ ಪಿನ್ಸ್ ಕಾಣ್ತಾ ಇದ್ವು. ಸೊ ಆನ್ ದಿಸ್ ಬೇಸಿಸ್ ವಿ ಪುಟ್ಟ ಎಸ್ ಎಲ್ ಹಿಯರ್. ರನ್ನಿಂಗ್ ಒಳಗಡೆ ಎಂಟ್ರಿ ತೊಗೊಂಡ್ವಿ. ಸೊ T1 ಅಚೀವ್ ಆದಮೇಲೆ ಸುಮ್ಮನೆ ಕೂತ್ಕೊಂಡೆ, T2 ಆದಮೇಲೆ ಸ್ವಿಚ್ ವೀಕ್ ಕೂತ್ಕೊಂಡೆ, ಪೂರ್ತಿ ಟ್ರೈಲಿಂಗ್ ಎಸ್ ಎಲ್ ಮೇಂಟೈನ್ ಮಾಡಿದೆ ಆ್ಯಂಡ್ ಐ ಗಾಟ್ ಅ ಗುಡ್ ಪ್ರಾಫಿಟ್ಸ್ ಹಿಯರ್. ಸೊ ಇದ್ರೊಳಗೆ ಲರ್ನಿಂಗ್ ಪಾಯಿಂಟ್ ಸೊ ಇದ್ರೊಳಗಡೆ ಲರ್ನಿಂಗ್ ಪಾಯಿಂಟ್ ಏನೇನು ಕಲ್ತ್ರಿ. ಮೊಮೆಂಟಮ್ ಶಿಫ್ಟ್ ಆ್ಯಂಗಲಿಂದ ಟ್ರೇಡ್ ತೊಗೊಂಡಿದ್ದು 15 ನಿಮಿಷ ಶಾರ್ಟ್ನ ಯೂಸ್ ಮಾಡಿಕೊಂಡೆ ಆ್ಯಂಡ್ ಎಲ್ಲ ಕ್ಯಾಂಡಲ್ನ ಕ್ಲೋಸ್ ಆಗೋವರೆಗೂ ಕಾದೆ, ಟ್ರೈಲಿಂಗ್ ಎಸ್ಎಲ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡೆ ಆ್ಯಂಡ್ ಐ ಅಚೀವ್ಡ್ 80% ಮಾರ್ಕೆಟ್ ಟಾರ್ಗೆಟ್ ಇದ್ದಾಗ ಪ್ರಾಫಿಟ್ ಬುಕ್ ಮಾಡಿಕೊಂಡೆ. ಸೊ ಎನಿವೇ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಕೇಮ್ ಫ್ರಮ್ ಯು ಆಲ್ ಅನ್ಕೊಳ್ತೀನಿ ಆ್ಯಂಡ್ ನೀವು ತಿಳ್ಕೊಳ್ತೀರಿ ಇದನ್ನು. ಓಕೆ, ಆ್ಯಂಡ್ ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಥಿಂಗ್ ಹಿಯರ್. ಓಕೆ, ಎನಿವೇ 75,000 ಅಂತೂ ಅಚೀವ್ ಆಗೇ ಆಗುತ್ತೆ ಅನ್ಕೋತೀನಿ, ಬಿಕಾಸ್ ಇಟ್ಸ್ ಅ ವೆರಿ ನಿಯರ್ ಒನ್. ಓಕೆ, ಆ್ಯಂಡ್ ವಾಟ್ ವಿ ಹವ್ ಅಚೀವ್ಡ್ ಇಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್, ರೈಟ್?